ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಧ್ವನಿ ಹೋಮ್. ನಾನು ಧ್ವನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಡೈಲಿ ವ್ಲಾಗ್ನ ಮಾಡ್ತಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಾಕಾ ನಿದ್ದೆ ಕಂದ? ನಿದ್ದೆ ಸಾಕಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇಲ್ಲಿ ನಮಸ್ತೆ ಮಾಡಿ ಪುಟಾಣಿ. ನಮಸ್ತೆ ಮಾಡಿ. ಬಾಯ್ 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 ಮಾಡಿ. ಬಾಯ್. ಇವಾಗ ಟೈಮು 9:15 ಆಗಿತ್ತು. ಪಾಪು ಇವತ್ತು ಲೇಟಾಗಿ ಎದ್ದಿದ್ದಾರೆ. ಯೂಶ್ವಲಿ ಅವರು 6:30, 7:30 ಆ ಥರ ಎದ್ದೇಳ್ತಾರೆ. ಬಟ್ ಇವತ್ತು ಲೇಟಾಗಿ ಎದ್ದಿದ್ರು. ಅವ್ರು ಎದ್ಮೇಲೆ ನಾನು ಈ ಬೆಡ್ಶೀಟ್ಸು ಆ್ಯಂಡ್ ಬೆಡ್ ಸ್ಪ್ರೆಡ್ಡು ಎಲ್ಲ ವಾಶ್ಗೆ ಹಾಕಬೇಕು. ವಾಶ್ಗೆ ಹಾಕೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ. ಆ್ಯಂಡ್ ಇವತ್ತಿನ ತಿಂಡಿಗೆ ದೋಸೆ, ಅಂದರೆ ಇನ್ಸ್ಟೆಂಟ್ ದೋಸೆ. ಹಿಂದಿನ ದಿನ ಏನು ನೆನೆಸಿರಲಿಲ್ಲ, ಮಾರ್ನಿಂಗೇ ನೆನೆಸ್ಬಿಟ್ಟು ಮಾಡಿದರು ದೋಸೆಗೆ. ಆ್ಯಂಡ್ ಅದಕ್ಕೆ ಕಾಂಬಿನೇಷನ್ ಆಗಿ ಮೂಲಂಗಿ ಪಲ್ಯ ಮಾಡಿತ್ತು ನಮ್ಮಮ್ಮ. ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ತಿಂದಿದ್ದು, ಬಟ್ ಟೇಸ್ಟ್ ಚೆನ್ನಾಗಿತ್ತು. ಮೂಲಂಗಿ ಪಲ್ಯ ಮಾಡಿದರು. ಆ್ಯಂಡ್ ಅದಕ್ಕೆ ತೆಂಗಿನಕಾಯಿ ಚಟ್ನಿನೂ ಕೂಡ ಮಾಡಿದರು. ಚಟ್ನಿ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ತಿಂಡಿ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಪಾಪುಗೂ ತಿಂಡಿ ತಿನ್ನಿಸಿ ಆಮೇಲೆ ನಾನು ಬೆಡ್ ಸ್ಪ್ರೆಡ್ಡು ಎಲ್ಲನೂ ಚೇಂಜ್ ಮಾಡಿದೆ. ಇವತ್ತು ಮಧ್ಯಾಹ್ನದಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಪಾಪುನ ಇವಾಗ ಮಲಗಿಸಿದ್ದೀನಿ. ಇವಾಗ ನಾನು ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು. ಆ್ಯಂಡ್ ನಮ್ಮಮ್ಮ ಇಲ್ಲ, ಅವರು ಇವತ್ತು ಹೊರಗಡೆ ಹೋಗಿದ್ದಾರೆ. ಇಲ್ಲಿ ನಮ್ಮ ಮನೆ ಹತ್ರದವ್ರದ್ದೊಬ್ರದ್ದು ತಿಥಿ ಇತ್ತು, ಅದನ್ನು ಮುಗಿಸ್ಕೊಂಡು ಇನ್ನೊಂದು ದೇವ್ರ ಫಂಕ್ಷನ್ ಇತ್ತು ಅಂದ್ಬಿಟ್ಟು ಅಲ್ಲಿಗೆ ಹೋದ್ರು. ಇವಾಗ ಜಸ್ಟ್ ಬೇಗನೆ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಅಲ್ಲಿಗೆ ಹೋಗಿದ್ದಾರೆ. ಆ್ಯಂಡ್ ನಾನು ಇವಾಗ ಪಾಪುನ ನೋಡಿಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು. ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದಾರೆ. ಇವತ್ತು ನಮ್ಮ ಅಪ್ಪನ ಮನೆ ದೇವ್ರದ್ದು ಜಾತ್ರೆ ಇದೆ, ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಕರ್ಕೊಂಡು ಹೋಗ್ತಾರೆ ಏನು ಅಂತ ಅಂದ್ಬಿಟ್ಟು ಇವಾಗ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಜಾತ್ರೆ ಬೇರೆ ಇದೆಯಲ್ವಾ, ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಬೆಡ್ ಸ್ಪ್ರೆಡ್ಡು ಹಾಗೆ ಬೆಡ್ಶೀಟು ಎಲ್ಲನೂ ವಾಶ್ಗೆ ಹಾಕಿದ್ದೀನಿ. ಆ್ಯಂಡ್ ಇವಾಗ ಗಂಜಿನೂ ಕೂಡ ರೆಡಿ ಮಾಡಿಕೊಂಡು ಗಂಜಿನೂ ಕುಡಿಸ್ಬೇಕು ಅವ್ರಿಗೆ. ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಇದು ಗಂಜಿ ಮಾಡೋದಕ್ಕೆ ತೋರಿಸ್ತೀನಿ ರೀ. ಇದು ಗಂಜಿಗೆ ಇದನ್ನು ಗಂಜಿ ರೆಡಿ ಮಾಡ್ಕೋಬೇಕು. ನಾನು ಕ್ಯಾರೆಟು ಹಾಗೆ ತೊಗರಿಬೇಳೆ ಅಕ್ಕಿ ಎಲ್ಲನೂ ಬೇಯಿಸಿದ್ದಾರೆ, ನೋವುಕಲ್ಲು ಎಲ್ಲನೂ. ಎವ್ರಿಡೇ ಇದೇ ಥರನೇ ಮಾಡೋದು. ಒಂದೊಂದು ದಿನ ಸೊಪ್ಪು ಎಲ್ಲ ಬೇಯಿಸ್ತೀವಿ, ಇಲ್ಲ ಒಂದೊಂದು ದಿನ ಕ್ಯಾರೆಟು ಬೀಟ್ರೂಟು ಈ ಥರ ಬೇಯಿಸಿ ಗಂಜಿನ ಪ್ರಿಪೇರ್ ಮಾಡ್ಕೊತೀನಿ. ಆ್ಯಂಡ್ ತುಂಬ ಜನ ನನಗೆ ಕ್ವಶನ್ಸ್ ಕೇಳೋದು, ಏನಕ್ಕೆ ಎಷ್ಟು ಪಾತ್ರೆ ಆಗುತ್ತೆ ನಿಮ್ಮ ಮನೇಲಿ ಅಂತ ಅಂದ್ಬಿಟ್ಟು. ಇವಾಗ ಇದನ್ನು ಬೇಯಿಸೋದಕ್ಕೆ ಒಂದು ಪಾತ್ರೆ ಯೂಸ್ ಮಾಡಿದ್ದೀನಿ, ಕುಕ್ಕರ್ನ. ಇದನ್ನು ಈಗ ವಾಶ್ ಮಾಡಬೇಕು. ಆ್ಯಂಡ್ ಇದನ್ನು ರೆಡಿ ಮಾಡೋದಕ್ಕೆಲ್ಲ ಪ್ರೊಸೆಸಿಂಗ್ ತೋರಿಸ್ತೀನಿ ಯಾವ ಥರ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಆ್ಯಂಡ್ ನನಗೆ ಕ್ವಶನ್ಸ್ ಜಾಸ್ತಿ ಬರೋದು, ಏನಕ್ಕೆ ಇಷ್ಟು ಪಾತ್ರೆ ಆಗುತ್ತೆ ನಿಮ್ಮ ಮನೇಲಿ, ಇಷ್ಟೊಂದು ಪಾತ್ರೆ ಆಗುತ್ತಲ್ಲ ಅಂತ ಅಂದ್ಬಿಟ್ಟು. ಇವಾಗ ಗಂಜಿ ರೆಡಿ ಮಾಡಬೇಕು. ಇದನ್ನು ಬೇರೆ ಒಂದು ಪಾತ್ರೆಗೆ ಹಾಕಿ ರೆಡಿ ಮಾಡ್ಕೊತೀನಿ. ಅದನ್ನು ಫಿಲ್ಟ್ರ್ ಮಾಡೋದಕ್ಕೊಂದು ಆಗುತ್ತಾ. ಆಮೇಲೆ ಮೊಟ್ಟೆ ಬೇಯಿಸ್ತೀವಿ, ಮೊಟ್ಟೆ ಬೇಯಿಸಿ ಅದನ್ನು ರುಬ್ಬೋದಕ್ಕೆ ಒಂದು ಸಲ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಚಿಕನ್ ಏನಾದರೂ ಇದ್ದರೆ ಅದನ್ನು ಬೇಯಿಸೋದು, ಅದನ್ನು ರುಬ್ಬೋದಕ್ಕೆ ಒಂದು ಪಾತ್ರೆ. ಆ್ಯಂಡ್ ಅದನ್ನು ಫಿಲ್ಟ್ರ್ ಮಾಡೋದು, ಮತ್ತು ಗಂಜಿ ಎಲ್ಲನೂ ಒಂದು ಲೋಟಕ್ಕೆ ಹಾಕ್ಕೊಂಡು ತೊಗೊಂಡೋಗೋದು. ಅದ್ರ ಜೊತೆಗೆ ಬಿಸಿನೀರು ಈ ಥರ ಎಲ್ಲ ಆವಾಗ ಅಂದರೆ 2 ಅವರ್ಸ್ಗೆ ಒಂದೊಂದ್ಸಲ ನಾವು ಅವ್ರಿಗೆ ಈ ಥರ ಕೊಡ್ತಾ ಇರ್ತೀವಿ. ಸೊ ಹಾಗಾಗಿ ಪಾತ್ರೆಗಳು ಬೀಳ್ತಾ ಇರುತ್ತೆ. ಆವಾಗ ವಾಶ್ ಮಾಡಿಕೊಂಡ್ರು ಹಂಗೆ ಪಾತ್ರೆಗಳಾಗುತ್ತೆ. ಒಂದೊಂದು ಟೈಮು ಪಾಪು ತುಂಬ ಏನಾದ್ರು ಕಿರಿಕಿರಿ ಮಾಡ್ತಿದ್ದಾಗ ನನ್ನ ಕೈಲಿ ಪಾತ್ರೆ ವಾಶ್ ಮಾಡೋಕ್ಕಾಗಿಲ್ಲ ಅಂತ ಅಂದಾಗ ನನ್ನ ಕೈಲಿ ಮಾಡೋಕ್ಕಾಗಲ್ಲ, ಅವಾಗಲೂ ಹಂಗೆ ಉಳ್ಕೊಳ್ಳುತ್ತೆ. ಇಲ್ಲ ನಮ್ಮಮ್ಮ ಅವರೂ ಒಂದೊಂದು ಸಲ ಫ್ರೀ ಇರಲ್ಲ. ಅವರೂ ಅಂದರೆ ನಮ್ಮಪ್ಪ ಅವ್ರ ಕಡೆಗೆ ಕೇರ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಬ್ಯಾಂಡೇಜು ಅದನ್ನೆಲ್ಲ ಮಾಡುವಾಗ ಇವರು ಹೆಲ್ಪ್ ಮಾಡ್ತಾ ಇರ್ತಾರೆ. ಅವ್ರನ್ನ ನೋಡ್ಕೋಬೇಕು. ಆ್ಯಂಡ್ ಅವ್ರ ರೂಮ್ನ ಕ್ಲೀನ್ ಮಾಡೋದು ಈ ಥರ ಕೆಲಸಗಳು ಅವ್ರಿಗೂ ಇರುತ್ತೆ. ಆವಾಗಲೂ ಪಾತ್ರೆಗಳು ಪೆಂಡಿಂಗ್ ಆಗಿಬಿಡುತ್ತೆ ಅಷ್ಟೇ. ಇಲ್ಲಾಂತಂದರೆ ನಮ್ಮಮ್ಮ ಆದರೂ ಕ್ಲೀನ್ ಮಾಡಿಬಿಡ್ತಾರೆ, ನಾನಾದರೂ ಮಾಡ್ಕೊತೀನಿ. ಒಂದೊಂದು ಟೈಮು ಇಬ್ಬರು ಮಾಡೋಕ್ಕಾಗಿಲ್ಲ ಅಂದಾಗ ಪಾತ್ರೆಗಳು ಹಂಗೆ ಆಗ್ಬಿಟ್ಟಿರುತ್ತೆ. ಬಟ್ ಪಾತ್ರೆಗಳು ಆಗ್ತಾ ಇದ್ರೂ ನಮ್ಮದು ಈ ಕೆಲಸಗಳನ್ನ ಸ್ಟಾಪ್ ಮಾಡೋಂಗಿಲ್ಲ. ಅವ್ರಿಗೆ 2 ಅವರ್ಸ್ಗೆ ಒಂದೊಂದ್ಸಲ ಗಂಜಿ ಕೊಡ್ತಾ ಇರಬೇಕು, ರುಬ್ಬಿ ಫಿಲ್ಟ್ರ್ ಮಾಡಿ ಆ ಥರ ಆಗ್ತಾ ಇರುತ್ತೆ ಅಷ್ಟೇ. ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವಾಗ ತೋರಿಸ್ತೀನಿ ನಿಮಗೆ. ಇವಾಗ ನಾನು ಇದನ್ನು ಮಸೀತಾ ಇದ್ದೀನಿ. ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಿ. ಒಂದು 6 to 7 ಕೂಗಿಸ್ಕೊಂಡಿರ್ತೀವಿ, ವಿಸಿಲ್ ಹಾಕ್ಸಿಟ್ಕೊಂಡಿರ್ತೀವಿ. ಆಮೇಲೆ ಇದನ್ನು ಮಸ್ಬಿಟ್ಟು ಇವಾಗ ಮಸ್ತಾಗಿದೆ. ಇದನ್ನು ನಾನು ಇವಾಗ ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ಫಿಲ್ಟ್ರ್ ಮಾಡಬೇಕು. ಅನ್ನ ಎಲ್ಲನೂ ನಾವು ಮಿಕ್ಸಿಯಲ್ಲಿ ರುಬ್ಬಿ ಕೊಡಲ್ಲ, ಫಸ್ಟು ಮಿಕ್ಸಿಯಲ್ಲೇ ರುಬ್ಬಿ ಕೊಡ್ತಾಯಿದ್ವಿ. ಆ್ಯಂಡ್ ಅದೇನು ಗೊತ್ತಾ, ಒಂಥರ ಪೇಸ್ಟ್ ಥರ ಆಗಿಬಿಡುತ್ತೆ. ಅದು ತೊಗರಿಬೇಳೆ ಎಲ್ಲ ಹಾಕಿರ್ತೀವಲ್ವ, ಸೊ ಹಂಗಾಗಿ ಪೇಸ್ಟ್ ಥರ ಆಗಿಬಿಟ್ಟಿರುತ್ತೆ. ಅಷ್ಟು ಚೆನ್ನಾಗಿ ಅಂತ ಅನಿಸಲ್ಲ. ಸೊ ಹಂಗಾಗಿ ಆವಾಗ
ಅವಾಗಿನಿಂದ ಆ ಥರ ರುಬ್ಬಿ ಕೊಡಲ್ಲ ಅನ್ನನ, ಇದೇ ಥರನೇ ಮಾಡ್ಕೊಳ್ಳೋದು. ಈ ಥರ ಚೆನ್ನಾಗಿ ಫಿಲ್ಟ್ರ್ ಮಾಡಿಬಿಟ್ಟು ಪ್ರಿಪೇರ್ ಮಾಡಿ ಇಟ್ಕೋಬೇಕು. ಆ್ಯಂಡ್ ಇದನ್ನು ಮತ್ತೆ ನಾನು ಮಸಿತೀನಿ. ಅದು ಅನ್ನ ಏನಿರುತ್ತೆ ಅದನ್ನು ಚೆನ್ನಾಗಿ ಮತ್ತೆ ಮತ್ತೆ ಇದೇ ರೀತಿ ಫಿಲ್ಟ್ರ್ ಮಾಡ್ಕೊಳ್ಳೋದು. ಈ ರೀತಿ ಮಾಡಿ ನಾವು ಗಂಜಿನ ಇಟ್ಕೊತೀವಿ. ಸೊ ಹಂಗಾಗಿ ಗಂಜಿ ಎಲ್ಲ ಮಾಡಿ ಇಟ್ಕೊಳ್ಳೋಕ್ಕೆ ಈಗ ಏನೇನು ಯೂಸ್ ಮಾಡಿರ್ತೀನಿ ಈ ಪಾತ್ರೆಗಳೆಲ್ಲ ಎಕ್ಸ್ಟ್ರಾ ಬಿದ್ದಿರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನಮ್ಮದು ರೆಗ್ಯುಲರ್ ಪಾತ್ರೆಗಳು ಕೂಡ ಇರುತ್ತೆ, ನಾವೆಲ್ಲರೂ ತಿಂದಿರೋದು ಆ ಥರ, ಕಾಫಿ ಟೀ ಕುಡಿಯೋದು ಈ ಥರ ಎಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ಅದ್ರ ಮಧ್ಯೆ ಗೆಸ್ಟ್ಗಳು ಯಾರಾದರೂ ಬಂದರೆ ಆವಾಗಲೂ ಕೂಡ ಪಾತ್ರೆಗಳು ಜಾಸ್ತಿ ಆಗಿಬಿಡುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಆ್ಯಂಡ್ ತುಂಬ ಜನ ನನಗೆ ಕ್ವಶನ್ಸ್ ಕೇಳ್ತಿದ್ದು ಇದೆ ಅಲ್ವಾ, ಸೊ ಹಂಗಾಗಿ ನಾನು ನಿಮಗೆ ಆನ್ಸರ್ನ ಮಾಡಿದೆ. ಇವಾಗ ಇಲ್ಲಿ ಗಂಜಿನ ರೆಡಿ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಗಂಜಿ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಇವಾಗ ನೋಡಿ, ಇದು ಅನ್ನ ಎಲ್ಲ ಮತ್ತೆ ರಿಪೀಟ್ ಇದನ್ನು ಮಸಿತಾ ಇರೋದು ಚೆನ್ನಾಗಿ ಸ್ಮೂತಾಗಿ, ಅಂದರೆ ವೇಸ್ಟ್ ಆಗುತ್ತೆ ಅಲ್ವಾ, ಅದಕ್ಕೆ ಚೆನ್ನಾಗಿ ಮಸ್ತು ಗಂಜಿನ ರೆಡಿ ಮಾಡ್ಕೊತೀವಿ. ತುಂಬ ತೆಳುವಾಗೂ ಕೂಡ ಮಾಡಿ ಕುಡಿಸಲ್ಲ, ಸ್ವಲ್ಪ ಗಟ್ಟಿಯಾಗೇ ಮಾಡಿ ಕುಡಿಸೋದು. ಆ್ಯಂಡ್ ಪಾಪು ಕೂಡ ಮಲ್ಕೊಂಡಿದ್ರು, ನನಗೆ ಭಯ. ಸೊ ಹಂಗಾಗಿ ಪಾಪು ಎದ್ರ ಏನು ಅಂತ ಆ ಕಡೆಗೆ ನೋಡಿಕೊಂಡು ಕೆಲಸನ ಮಾಡ್ಕೊತಿದ್ದೆ. ಇಬ್ಬರೇ ಇದ್ದಿದ್ದಲ್ವ ಪಾಪು, ನಾನು ಇಬ್ಬರೇನೆ. ಪಾಪು ಮಲಗಿಸ್ಬಿಟ್ಟು ಕೆಲಸ ಮಾಡೋದಕ್ಕೂ ಭಯ ಆಗುತ್ತೆ. ಇವಾಗ ಗಂಜಿ ಎಲ್ಲ ರೆಡಿ ಆಯಿತು ನೋಡಿ. ಇದನ್ನೇ ನಾವು ಡೈಲಿ ಕುಡಿಸೋದು. ಒಂದೊಂದು ದಿನ ಒಂದೊಂದು ಥರ ಕುಡಿಸ್ತೀವಿ. ಒಂದೊಂದು ಸಲ ಬರೀ ವೆಜಿಟೇಬಲ್ಸ್ ಹಾಕಿ ಕುಡಿಸಿದ್ರೆ, ಒಂದೊಂದು ದಿನ ಸೊಪ್ಪೆಲ್ಲ ಹಾಕೋದು, ಚಿಕನ್ನು ಮತ್ತು ಈ ಥರ ಮೊಳಕೆ ಕಾಳು ಅದನ್ನು ಬೇಯಿಸಿ ಅದನ್ನು ಕುಡಿಸೋದು, ಈ ಥರ ಮಾಡ್ಕೊತೀವಿ. ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿ ಇಟ್ಕೊತೀನಿ. ಆವಾಗವಾಗ ಕುಡಿಸೋಕ್ಕೆ ಬೇಕಾಗುತ್ತಲ್ವ ಅಂತ ಅಂದ್ಬಿಟ್ಟು. ಆ್ಯಂಡ್ ಅದೆಲ್ಲ ರೆಡಿ ಮಾಡೋಷ್ಟರಲ್ಲಿ ನನಗೆ ಪಾಪು ಕೂಡ ಎದ್ಬಿಟ್ರು. ಸೊ ಅವ್ರನ್ನ ವಾಕರ್ಗೆ ಹಾಕ್ಕೊಂಡು ನಾನು ಮನೆ ಕೆಲಸ ಎಲ್ಲ ಮತ್ತೆ ಕಂಟಿನ್ಯೂ ಮಾಡ್ಕೊತಿದ್ದೀನಿ. ಆ್ಯಂಡ್ ಸೋಫಾ ಕವರು ಹಾಗೆ ದಿವಾನ ಕವರು ಎಲ್ಲ ವಾಶ್ಗೆ ಹಾಕ್ತೆ. ಏನೇ ಹೇಳಿ ನನಗೆ ಈ ಥರ ಹಬ್ಬ ಎಲ್ಲ ಏನೋ ಜಾತ್ರೆ ಇದೆ, ಪೂಜೆ ಮಾಡಬೇಕು ಅಂತೆಲ್ಲ ಅಂದಾಗ ಸ್ವಲ್ಪ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮಾಡಬೇಕು ಅಂತಲೇ ಅನಿಸುತ್ತೆ. ಸೊ ಹಾಗಾಗಿ ನಾನು ಎಲ್ಲನೂ ಕ್ಲೀನ್ ಮಾಡಿಬಿಟ್ಟೆ ಪೂಜೆ ಮಾಡೋದು. ಆ ರೀತಿ ಪೂಜೆ ಮಾಡೋದ್ರಿಂದ ಒಂಥರ ಮನಸ್ಸಿಗೂ ಸಮಾಧಾನ ಅಂತ ಅಂದ್ಬಿಟ್ಟು. ಆ್ಯಂಡ್ ಕರ್ಕೊಂಡು ಹೋಗ್ತೀನಿ ದೇವಸ್ಥಾನಕ್ಕೆ ಅಂತ ಬೇರೆ ಹೇಳಿದ್ರಲ್ವ, ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಚೆನ್ನಾಗಿ ಅಂತ ಅಂದ್ಬಿಟ್ಟು ಮಾಡ್ಕೊತಿದ್ದೆ. ಬಟ್ ಅವ್ರು ಕರ್ಕೊಂಡು ಹೋಗದೇ ಇರಲಿ, ನಾನು ಎವ್ರಿ ಇಯರು ಪೂಜೆ ಅಂತ ಅಂದಿದ ತಕ್ಷಣ ಈ ಥರ ಮಾಡ್ಕೊತೀನಿ. ಏನಕ್ಕೆ ಅಂತಂದರೆ ನಮ್ಮ ಅಪ್ಪನ ಮನೆ ಹಬ್ಬ ಅಂತಂದ್ರೂ ನಾವು ಹುಟ್ಟಿ ಬೆಳೆದಾಗಿಂದನೂ ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಿದ್ದು ಸ್ಟಾರ್ಟಿಂಗಿಂದನೂ ಅಲ್ವಾ. ಸೊ ಹಂಗಾಗಿ ಒಂಥರ ಭಕ್ತಿ ಜಾಸ್ತಿ. ಆ್ಯಂಡ್ ಎಲ್ಲನೂ ಕ್ಲೀನ್ ಮಾಡ್ಕೊತಿದ್ದೆ. ಸದ್ಯ ಪಾಪುನು ಅವತ್ತಿನ ಜಾಸ್ತಿ ಹಠ ಮಾಡಿಲ್ಲ. ಅವ್ರನ್ನೂ ನೋಡಿಕೊಂಡು ಮನೆ ಕೆಲಸನೂ ಮಾಡಿಕೊಂಡು, ಇಲ್ಲ ಅವ್ರನ್ನ ನೋಡಿಕೊಂಡು ಇದ್ದರೆ ಕೆಲಸಗಳು ಪೆಂಡಿಂಗ್ ಆಗಿಬಿಡುತ್ತೆ. ಇನ್ನು ಸಂಜೆ ಅಷ್ಟರಲ್ಲಿ ನಾನು ಪೂಜೆ ಮಾಡೋದಕ್ಕಾಗಲ್ಲ. ಅದಕ್ಕೆ ಎಲ್ಲನೂ ಒಂದು ಕಡೆಯಿಂದ ವಾಶ್ಗೆ ಹಾಕ್ಕೊಳ್ಳೋದು ಒಂದು ಸೈಡು, ಅದಾಗಿದ ತಕ್ಷಣ ಒಣಗಾಕೊಳ್ಳೋದು, ಮತ್ತು ಈ ಕಸ ಗುಡಿಸೋದು, ಮನೆ ಒರೆಸೋದು, ಈ ಥರ ಎಲ್ಲ ಕೆಲಸ ಮಾಡ್ಕೊತಿದ್ದೆ. ಇನ್ನು ಪಾತ್ರೆ ವಾಶ್ ಮಾಡೋದೆಲ್ಲ ಸ್ವಲ್ಪ ಇತ್ತು. ಆ್ಯಂಡ್ ಪಾತ್ರೆ ಎಲ್ಲ ವಾಶ್ ಮಾಡಬೇಕು. ಅಷ್ಟರಲ್ಲಿ ಗುಡಿಸಿ ಎಲ್ಲ ಒರೆಸ್ಬಿಡೋಣ. ಇನ್ನು ಪಾಪುಗೂ ಕೂಡ ಊಟ ತಿನ್ನಿಸ್ಬೇಕಿತ್ತು, ಅವ್ರಿಗೂ ಊಟ ತಿನ್ನಿಸಿರಲಿಲ್ಲ. ಸೊ ಬೇಗ ಗುಡಿಸಿ ಒರೆಸ್ಬಿಟ್ಟು ಊಟ ತಿನ್ನಿಸೋದಕ್ಕೆ ಸರಿ ಹೋಗುತ್ತೆ. ನಾನು ಊಟ ಮಾಡೋಷ್ಟರಲ್ಲಂತೂ ನನಗೆ ಅವತ್ತು ಸಿಕ್ಕಾಪಟ್ಟೆ ಸುಸ್ತಾಗಿಬಿಡ್ತು. ಕೆಲಸ ಬೇರೆ ಜಾಸ್ತಿ ಆಯಿತು. ಆ್ಯಂಡ್ ಪಾಪುನು ಕೂಡ ನೋಡ್ಕೊಂಡು ಮಾಡ್ತಿದ್ನಲ್ವ. ಬೆಳಗ್ಗೆ ಬೇರೆ ದೋಸೆ ತಿಂದಿದ್ದು 3:30 ಆಗಿಬಿಡ್ತು ನಾನು ಊಟ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗಿ ಒಂಥರ ಕೈ ಕಾಲೆಲ್ಲ ಶವರ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆ್ಯಂಡ್ ಪಾಪು ನೋಡಿ, ನಾನು ಕ್ಯಾಮ್ರಾ ಇಟ್ಟಿದ್ನಲ್ವ, ಅದನ್ನು ನೋಡಿಬಿಟ್ರು. ಅವರು ನೋಡಿಬಿಟ್ಟಿದ ತಕ್ಷಣ ಎಳೆದಿಕ್ಕೆ ಬರ್ತಿದ್ದಾರೆ. ಪಾಪುಗೂ ಸ್ನಾನ ಮಾಡಿಸಿ ಆ್ಯಂಡ್ ಅವ್ರನ್ನ ಮಲಗಿಸಿ ಆಮೇಲೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ದೇವರಿಗೆ ಈ ರೀತಿ ಪೂಜೆ ಎಲ್ಲ ಮಾಡಿಕೊಂಡೆ. ಪೂಜೆ ಎಲ್ಲ ಮಾಡಾದ್ಮೇಲೆ ಮನಸ್ಸಿಗಾಗಿ ಸಮಾಧಾನ, ಹೇಳೋದಕ್ಕೆ ಆಗಲ್ಲ, ಒಂಥರ ಪಾಸಿಟಿವ್ ವೈಬು. ಆ್ಯಂಡ್ ಪಾಪುನು ನೈಟೆಲ್ಲ ಆಟ ಆಡಿಸ್ತಿದ್ದೆ. ಇವತ್ತಿಂದೇ ಈ ರೀತಿ ಇತ್ತು. ಬಟ್ ನಾವು ಜಾತ್ರೆಗೆ ಹೋಗೋಕ್ಕಾಗಿಲ್ಲ, ಸಮ್ ರೀಸನ್ಸು. ಇನ್ನೊಂದು ಟೈಮ್ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರೆ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟು ಇಲ್ಲಿ ಅವ್ರದ್ದು ಕಂಡೀಷನ್ ನೋಡಿಕೊಂಡೇ ನಾವು ಹೊರಗಡೆ ಹೋಗಬೇಕು ಆಗಿರೋದು ನಾನು. ಸೊ ಹಾಗಾಗಿ. ಆ್ಯಂಡ್ ಇವತ್ತಿನ ಡೇ ಈ ರೀತಿ ಇತ್ತು. ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.